ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಇದು ಮಂಗಳವಾರದ ಲಾಗ್ ರೀ. ಇವತ್ತಿನ ದಿನಾನ ಸ್ಟಾರ್ಟ್ ಆಗೈತೆ ನೋಡ್ರಿ. ಇವತ್ತಿನ ದಿನದೊಳಗೆ ಏನಾಗುತ್ತಂತ ನೋಡ್ಕೊಂಡು ಬರೋಣ ಬರ್ರಿ. ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಅಂದರೆ ಜ್ವರ ಬಂದವು, ಹಂಗೆ ಅಡ್ಡಾಡಕತ್ತಾನ್ರಿ. ಎದ್ಬಿಟ್ಟು ಭಯಕತ್ತಿದ್ದೆ ಸುಮ್ಮನೆ ರೆಸ್ಟ್ ಮಾಡಂತೇಳಿ, ಆದರೂ ಕೇಳಾಕತ್ತಿಲ್ಲ ರೀ. ಹುಡುಗರು ಹಂಗೆ ರೀ, ಆರಾಮಿರ್ಲಿಕ್ಕಾದ್ರು ತಿರ್ಗಾಡ್ದಾಗ ಸಮಾಧಾನ ಅವರಿಗೆ. ಆ ಕಡೆಯೊಮ್ಮೆ ಈ ಕಡೆಯೊಮ್ಮ ಹೋಗಿ ಮನ್ಕೊಂತೆ ಬೈದೆ ಮತ್ತು ಹೋದ. ಆದ್ರೆ ಹಾಗೆ ಬರೋದ್ರಿ. ನಾ ಏನು ಅಡುಗೆ ಮಾಡಾತೀನಿ ಮತ್ತು ಒಟ್ಟು ನನ್ನ ಹತ್ರನೇ ಇರ್ಬೇಕು ಅವನಿಗೆ. ಅವಾಗ ಅಂದ್ರೆ ಮನ್ಯಾಗಿದ್ರೆ ರೀ ಮಮ್ಮಿ ಏನು ಮಾಡಾತಾಳ ಅಡುಗೆ ಮನ್ಯಾಗ ಅಂತೇಳಿ ಚಂತನ ಇಲ್ಲೇ ಬರೋದು. ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ನಿನ್ನೆ ಮನು ಇದ್ರೆ ಅಕ್ಕಿ ರುಬ್ಬಿಟ್ಟಿದ್ದಾದ್ರೆ ಅದಕ್ಕೆ ಇಡ್ಲಿ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಇಡ್ಲಿ ಪಾತ್ರೆನ ಕಾಸಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಹುಂಚೆಹಣ್ಣು ಹಾಕಿದ್ದೀನಿ ರೀ. ಅಂದರೆ ನಿಂಬೆಹಣ್ಣೆ ಇದ್ದಿತ್ತಿಲ್ಲ, ಅದಕ್ಕೆ ಸ್ವಲ್ಪ ಹುಂಚೆಹಣ್ಣು ಹಾಕ್ಬೇಕ್ರಿ. ನಿಂಬೆಹಣ್ಣು ಇದ್ದಿತ್ತಿಲ್ಲ ಅಂದ್ರೆ ಅಕಸ್ಮಾತೆ ನಿಂಬೆಹಣ್ಣು ಹಾಕಿ ಇದ್ದು ಬಿಟ್ರೆ ಅದನ್ನೇ ಹಾಕ್ತೀನಿ. ಬಟ್ ಅದು ನಿಂಬೆಹಣ್ಣು ಅಥವಾ ಹುಂಚೆಹಣ್ಣು ಹಾಕಿಬಿಟ್ರೆ ಕಪ್ ಆಗಂಗಿಲ್ಲ ರೀ. ಹಾಗೆ ಮಾಡಿಬಿಟ್ರೆ ಅದು ಕಪ್ ಆಗ್ತೈತಿ ಬಾಂಡೆ. ಅದಕ್ಕಂತ ಸ್ವಲ್ಪ ಹುಂಚೆಹಣ್ಣು ಹಾಕ್ಕೊಂಡಿದ್ದು ಮತ್ತೆ ಬಂದ ನೋಡ್ರಿ. ಬಂದ ಕೂಡಲೇ ಅಡುಗೆ ಮನೆಯಾಗ ನನ್ನ ಹತ್ರ ನಿಂತು ಬಿಡೋದು. ನಾನು ಸ್ವಲ್ಪ ಅಂದರೆ ವಿಡಿಯೋ ಮಾಡ್ಬೇಕಂತ ನಂದು ಅವನು ಕ್ಯಾಮ್ರಾ ಮುಂದೆ ಬಂದು ನಿಂತು ಬಿಡ್ತಾನು. ಭಯಕತ್ತಿದ್ದೆ, ಸಾಕಾಗೈತೆ ಹೋಗಿ ಮಾರಾಯ ನೀನು, ನಿನಗೆ ಎಷ್ಟರ ಹೇಳೋದಂತೇಳಿ. ಬಟ್ ಕೇಳಂಗಿಲ್ಲ ರೀ, ಮಕ್ಕಳು ಹಂಗೆ ಮಾಡ್ತಾ ಇರ್ತಾರೋ. ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ತಾಯಿಗೆ ಸಣ್ಣ ಮಕ್ಕಳ ಥರನೇ ಅಲ್ರಿ. ಅಂದರೆ ನಮ್ಮ ಮೇಲೆ ಸ್ವತಃ ಇರ್ತೈತಿ, ಅದಕ್ಕೆ ಆ ರೀತಿ ಮಾಡ್ತಾರೋ. ಆದರೂ ಕೇಳಂಗಿಲ್ಲ ರೀ. ಎಷ್ಟು ಹೇಳ್ಬಿಟ್ರು ಹೋಗು ಮಾರಯ್ಯ, ಎಲ್ಲಿಂದ ತಂದು ಸಾಕಾಗೈತಿ ಹೋಗು. ನನಗೂ ಸ್ವಲ್ಪ ಸುಸ್ತಾದಂಗೆ ಅನ್ಸಾಕತ್ತೈತಿ ರೀ. ಒಬ್ರಿಗೆ ಆರಾಮಿರ್ಲಿಕ್ಕಂದ್ರೆ ಮನ್ಯಾಗ ಎಲ್ಲರಿಗೆ ಅದು ಏನಂತಾರೆ, ಸುಸ್ತಾದಂಗೆ ಸ್ವಲ್ಪ ಜ್ವರ ಬಂದಂಗೆ ಅನಿಸ್ತಿರ್ತೈತೆ. ಅಂದ್ರೆ ಏನಂತಾರೆ, ಕಣಿ ಬಂದಂಗೆ ಅನ್ಸಾಕತ್ತೈತಿ ನನಗೂ ಭೀ. ಆದ್ರೂ ಹಾಗೆ ಎದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಈಗ ಇಡ್ಲಿ ಮಾಡೋಕೆ ಇಡಾಕತ್ತೀನಿ. ಈ ರೀತಿ ಇಡ್ಲಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತಾವ್ರಿ. ಬಟ್ ನನ್ನ ಮಕ್ಕಳಿಗೆ ಈ ರೀತಿ ಇಡ್ಲಿ ಎಷ್ಟು ಆಗಂಗಿಲ್ಲ. ಅವಾಗೆಲ್ಲ ಫಸ್ಟ್ ಚಲೋ ಮಾಡ್ತಿದ್ದೆ ಅಂತ ನಾನು ಅಡುಗೆ, ಈಗ ಚಲೋ ಮಾಡಲಾಗಿನ ಅಂತ ನಿನ್ನೆ ಅನ್ನಕತ್ತಿದ್ದಾರೆ ಮನು. ಫಸ್ಟ್ನೇದಂಗೆ ಅಡುಗೆನೇ ಮಾಡಲಾಗಿರು ಮಮ್ಮಿ. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಎಷ್ಟು ಮಸ್ತ್ ಮಾಡ್ತಿದ್ರು ಅಡುಗೆ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಅಂತಿದ್ರು, ನಿಮ್ಮ ಮಮ್ಮಿ ಇಡ್ಲಿ ಮತ್ತು ಸಾಂಬಾರು ಭಾಳ ಮಸ್ತ್ ಮಾಡ್ತಾರಂತೇಳಿ. ಅಂದ್ರೆ ಅವಾಗ ನಾನು ಸ್ವಲ್ಪ ಸಾಂಬಾರು ಡಿಫ್ರೆಂಟಾಗಿ ಮಾಡ್ತಿದ್ದೆ ರೀ. ಆ ರೀತಿ ಸಾಂಬಾರು ಮಾಡಿಕೊಡ್ಬೇಕಾಗೈತೆ ಅವರಿಗೆ. ಅದನ್ನ ಮಸಾಲೆಲ್ಲ ಹುರ್ಕೊಂಡ್ಬಿಟ್ಟು ರುಬ್ಬಿ ಮಾಡ್ತಿದ್ದೆ. ಅದು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಿದ್ರಿ. ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ಅವರಿಗೆ. ಮತ್ತು ಅವರು ಸ್ಕೂಲ್ ಒಳಗೆ ಎಲ್ಲರಿಗೂ ಇಷ್ಟ ಆಗ್ತಿತ್ತು. ಇಡ್ಲಿ ಮಾಡಿದ ದಿವಸ ಒಂದು ಡಬ್ಬಿ ಜಾಸ್ತಿನೇ ತೊಗೊಂಡು ಹೋಗ್ತಿದ್ರು. ಅವರು ಸಣ್ಣ ಮಕ್ಕಳು ಇದ್ರಲ್ರಿ, ಅಂದ್ರೆ ಎಷ್ಟು 6th 7th ಇದ್ದಾಗ ಅನ್ಸುತ್ತೆ. ಮನೆಗೆ ಬಂದ ಕೂಡಲೇ ಅಂತೀರಿ ನೀವು ಇಡ್ಲಿ ಹೋಟೆಲ್ ಇಡ್ರಿ, ನಾವು ಎಲ್ಲ ಬರ್ತೀವಿ ಅಂತೇಳಿ. ಅಷ್ಟು ಇಷ್ಟ ಆಗ್ತೈತ್ರಿ ಇಡ್ಲಿ ಸಾಂಬಾರು. ಆ ರೀತಿ ಮಾಡ್ತಿದ್ದೆ. ಈಗ ಅಷ್ಟು ಸರಿಯಾಗಿ ಮಾಡಲಾಗಿನಂತ ನಮ್ಮ ಮನು ಇದ್ರೆ ಕಂಪ್ಲೇಂಟ್ ಮಾಡಾಕತ್ತಿದ್ದ. ಅಂದ್ರೆ ಅನ್ನಕತ್ತಿದ್ದ ರೀ, ಸರಿ ಮಾಡಲಾಗಿರ ಮಮ್ಮಿ ಫಸ್ಟ್ನೇದಂಗೆ ಅಡುಗೆ ಅಂತೇಳಿ ಮಾಡಿಕೊಡ್ಬೇಕಾಗೈತ್ರಿ. ಅಂದರೆ ನಾನು ಅವಾಗ ರವಾಯಿಂದ ಮಾಡ್ತಿದ್ದೆ ಇಡ್ಲಿ. ಅಂದರೆ ಅಕ್ಕಿನ ತೊಳೆದು ಹಾಕಿಬಿಟ್ಟು ರವೆ ಮಾಡಿಸ್ಕೊಂಡು ಇಡ್ಲಿ ಮಾಡ್ತಿದ್ದೆ ರೀ. ಈಗ ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿ ಮಾಡ್ತೀನಲ್ಲ, ಅಷ್ಟು ಇಷ್ಟ ಆಗಂಗಿಲ್ಲ ಅವರಿಗೆ. ಅದನ್ನ ರವದಿಂದ ಮಾಡ್ತೀನಿ, ಅದು ಭಾಳ ಇಷ್ಟ ಆಗ್ತೈತಿ. ಅವಾಗೆಲ್ಲ ನಾನು ಸ್ವಲ್ಪ ಇಡ್ಲಿ ಸಾಂಬಾರು ಚಟ್ನಿ ವಡೆ ಎಲ್ಲ ಮಾಡ್ತಿದ್ದೆ ರೀ. ಆ ರೀತಿ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ. ಇಡ್ಲಿ ಒಂದೇ ಚಟ್ನಿ ಒಂದೇ ಮಾಡಿಬಿಟ್ರೆ ಇಷ್ಟ ಆಗಂಗಿಲ್ಲ. ಅಷ್ಟೆಲ್ಲ ಮಾಡೋ ತನಕ ನನಗೆ ಸಾಕಾಗ್ಬಿಡ್ತೈತಿ. ಮತ್ತು ಬೆಳಗ್ಗೆ ಜಲ್ದಿನೇ ಮಾಡ್ಬೇಕಲ್ರಿ, 8 ಗಂಟೆ ತನಕ ಅಷ್ಟೆಲ್ಲ ಮಾಡ್ಬೇಕಂದ್ರೆ ನಾನು 5 ಗಂಟೆಕನ ಎದ್ದು ಎಲ್ಲ ಕೆಲಸನ ಸ್ಟಾರ್ಟ್ ಮಾಡಿಬಿಡ್ಬೇಕಾಗುತ್ತೆ. ಯಾಕೆ ನನಗೂ ಸ್ವಲ್ಪ ಅನ್ಸಾಕತ್ತೈತಿ ಇತ್ತೀಚೆಗೆ ಅಡುಗೆ ಮಾಡೋದು. ಅಂದ್ರೆ ಮಾಡ್ತಿದ್ರಿ, ಒಂದೊಂದು ಟೈಮ್ದಾಗ ಮಾಡ್ತೀನಿ. ಡೈಲಿ ಮಾಡ್ಬೇಕಂದ್ರೆ ನಮಗೂ ಒಂದು ಸ್ವಲ್ಪ ಬೇಸರ ಅನ್ಸುತ್ತೆ. ಮತ್ತು ಈ ಮನೆಗೆ ಬಂದ ತಕ್ಷಣ ನಂಗೆ ಸ್ವಲ್ಪ ಅಡುಗೆ ಮಾಡೋದು ಇಂಟ್ರೆಸ್ಟೇ ಹೋಗ್ಬಿಟ್ಟೈತಿ. ಯಾಕಂದ್ರೆ ಸ್ವಲ್ಪ ಗ್ಯಾಸ್ ಕಟ್ಟಿ ಸಣ್ಣದೈತಲ್ರಿ, ಎಲ್ಲ ಅಡ್ಜಸ್ಟ್ ಮಾಡ್ಕೋದ್ರಾಗನ ಮಾಡೋಕನ ಅನ್ಸ್ಬಿಡ್ತೈತಿ. ಅಂದರೆ ಹಂಗೆ ಅನ್ನಕತ್ತಿದ್ದಾರೆ. ಮಾಡಿಕೊಡ್ಬೇಕಾಗಿತ್ತು ಸಾಂಬಾರು ಮತ್ತು ರವೆ ಇಡ್ಲಿ ರೀ. ಅಂದರೆ ಅಕ್ಕಿಯಿಂದ ಮಾಡಿದ್ದು ಇಡ್ಲಿ ರೀ. ಅದು ಭಾಳ ಮಸ್ತ್ ಆಗ್ತಾವೆ, ಅವ್ರಿಗೆ ಇಷ್ಟ ಆಗ್ತಾವೆ. ಬಟ್ ನನಗೆ ಈ ರೀತಿ ಇಡ್ಲಿ ಇಷ್ಟ ಆಗ್ತಾವೆ. ಇವತ್ತು ಸ್ವಲ್ಪ ಅಷ್ಟೊಂದೇನು ಮೆತ್ತಗೆ ಆಗಿತ್ತಿಲ್ಲ ರೀ, ಯಾಕಂದ್ರೆ ಹಿಟ್ಟು ಉಬ್ಬಿತಿಲ್ಲ ಅದು. ನಾ ಇದಕ್ಕೆ ಸೋಡಾ ಗಿಡ ಏನೂ ಹಾಕಕ್ಕೆ ಹೋಗಂಗಿಲ್ಲ ರೀ. ಜಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇಡ್ಲಿ ಹಾಕಿಬಿಡ್ತೀನಿ, ಮಸ್ತ್ ಆಗ್ತಾವೆ. ಹಿಟ್ಟು ಸ್ವಲ್ಪ ಉಬ್ಬೇಕು ರೀ, ಅಂದ್ರೆ ಏನಂತಾರೆ ಹುದುಗ್ ಬರಬೇಕದು. ಮತ್ತು ಈಗ ಥಂಡಿ ಐತಲ್ರಿ, ಮಳೆಗಾಲ ಐತಲ್ಲ, ಅಷ್ಟೊಂದು ಹುದುಗ್ ಬರೋಂಗಿಲ್ಲ. ಬ್ಯಾಸ್ಗ್ಯಾಗ ಮಾತ್ರ ಮಸ್ತ್ ಬರ್ತಾವೆ ನೋಡ್ರಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಈ ರೀತಿ ಇಡ್ಲಿ ರೀ. ಅಂದರೆ ಅಕ್ಕಿಯಿಂದ ಮಾಡಿದ್ದು. ನನ್ನ ಮಕ್ಕಳಿಗೆ ರವೆ ಇಡ್ಲಿ ಇಷ್ಟ ಆಗ್ತಾವೆ, ಅಂದ್ರೆ ಅಕ್ಕಿ ರವೆ ಇಡ್ಲಿ. ಈಗೆಲ್ಲನ ಇಡ್ಲಿ ಹಾಕಿ ಇಡಾಕತ್ತೀನಿ ನೋಡ್ರಿ. ಒಂದು ಬ್ಯಾಚ್ ತೆಗೆದೆ, ನೆಕ್ಸ್ಟ್ ಬ್ಯಾಚ್ನೂ ಹಾಕಿದೆ. ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಡಾಕತ್ತೀನಿ. ಸಾಂಬಾರು ಇತ್ತಂತ ಹೇಳಿದ್ದೆ ಅಲ್ರಿ, ನಿನ್ನೆ ಮಾಡಿದ್ದು ಕೊಬ್ಬರಿ ಸಾರು. ಇದು ಇಡ್ಲಿಗೂ ಭಾಳ ಮಸ್ತ್ ಆಗ್ತೈತ್ರಿ. ಅದಕ್ಕೆ ಸಾಂಬಾರೇನು ಮಾಡೋಕ್ಕೆ ಹೋಗಿಲ್ಲ ರೀ, ಬರೀ ಚಟ್ನಿ ಅಷ್ಟೇ ಮಾಡ್ಕೊಂಡಿದ್ದು. ಬಟ್ ನನ್ನ ಮಕ್ಕಳಿಗೆ ಡಿಫ್ರೆಂಟಾಗಿ ಡೈಲಿ ಮಾಡಿಕೊಡ್ಬೇಕಂತೇಳಿ ಹೇಳ್ತಾರೆ. ಬಟ್ ಮಾಡೋಕ್ಕಾಗಂಗಿಲ್ಲ ರೀ ಒಂದೊಂದು ಟೈಮ್ದಾಗ.
ಈಗ ಫಸ್ಟಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ ಅವರಿಗೆ. ಆಮೇಲೆ ಮನಗೂ ಎಬ್ಬಿಸ್ಬಿಟ್ಟು ಕೊಡ್ಬೇಕ್ರಿ. ಈಗ ಹೋಗಿ ಇಡ್ಲಿ ಅಂದ್ರೆ ನಾಷ್ಟಕ್ಕೆ ರೆಡಿ ಮಾಡಿದ್ಮೇಲೆ ಹೋಗಿ ಮನ್ಕೊಂಡಾನು ಸ್ವಲ್ಪ ಎಬ್ಬಿಸ್ಬಿಟ್ಟು ಕೊಡ್ಬೇಕ್ರಿ. ಜಳಕ ಏನು ಮಾಡಿಲ್ಲ, ಬರೀ ಮುಖ ತಗೊಂಡು ಮನ್ಕೊಂಡಾನು. ಮನಗಿದ್ರೆ ನಾಷ್ಟ ಕೊಟ್ಬಿಟ್ಟು ನಾನು ನಾಷ್ಟ ಮಾಡತ್ತೀನಿ ನೋಡ್ರಿ. ಮಸ್ತಾಗಿ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಕಲರ್ಫುಲ್ಲಾಗಿ ಮಸ್ತ್ ಆಗ್ತೈತ್ರಿ. ಈ ರೀತಿ ಸಿಂಪಲ್ ಆಗಿದ್ರೆ ಚಲೋ, ಬಟ್ ಎಲ್ಲ ಮಾಡೋ ತನಕ ಜಾಸ್ತಿ ಟೈಮ್ ಹಿಡಿತೈತಲ್ಲ, ಅದಕ್ಕೆ ನಾನು ಸ್ವಲ್ಪ ಬೇಸರ ಮಾಡ್ಕೊಂಡಿನಿ. ಮತ್ತು ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಈಗ ನಾಷ್ಟಾಗ ಇಷ್ಟ ಮಾಡಿಬಿಟ್ಟು ಚಹಾ ಮಾಡತ್ತೀನಿ ನೋಡ್ರಿ. ಮನು ಇದ್ರೆ ಸ್ವಲ್ಪ ತಿಂದಿದ್ದ, ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಚಹಾ ಮಾಡಿಕೊಟ್ರೆ ಆಯ್ತಂತೇಳಿ. ಸ್ವಲ್ಪ ಗಂಟ್ಲೂ ಇದು ಆಗ್ತೈತಲ್ರಿ, ಜ್ವರ ಮತ್ತು ನೆಗಡಿ ಕೆಮ್ಮ ಎಲ್ಲ ಐತಿ. ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಚಹಾ ಮಾಡಿದ್ದೀನಿ. ನಮ್ಮ ಮನೆಯವರು ಇನ್ನೂ ಮನೆಯಾಗಿದ್ದರು, ಅಂದ್ರೆ 10-11 ಗಂಟೆಗೆ ಹೋಗ್ತಾರಂತ. ಹೀಗಾಗಿ ಅವ್ರಿಗೆ ಒಂದು ಕಪ್ ಚಹಾ ಮಾಡಿದ್ದು. ಈಗ ಮನಗೆ ಚಹಾ ಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಚಹಾ ಕೊಡಬೇಕು ಅಂತ ಎಬ್ಸಾಕತ್ತಿದ್ದೆ ರೀ. ಆದ್ರೆ ಮಕ್ಳಿಗೆ ಸ್ವಲ್ಪ ಆರಾಮ್ ತಪ್ಪಿಬಿಡ್ತಂದ್ರೆ ಏನು ನಮ್ಗೆ ಆರಾಮ್ ತಪ್ಪದವ್ರಗತ್ಲೆ ಅನ್ಸುತ್ತೆ. ಅಂದ್ರೆ ನಮ್ಗೆ ಆರಾಮ್ ತಪ್ಪಿಬಿಟ್ರೆ ನಾವು ಹೆಂಗೋ ಹೊಚ್ಕೊಂಡು ಹಾಸ್ಕೊಂಡು ಮಕ್ಕೊಂಡ್ಬಿಡ್ತೀವಿ. ನಮ್ದೇನು ಉಸಾಬರಿ ಮಾಡೋದು ಹತ್ತಂಗಿಲ್ಲ. ಆದ್ರೆ ಮಕ್ಕಳಿಗೆ ಮನೆಯವ್ರಿಗೆ ಆರಾಮ್ ತಪ್ಪಿಬಿಟ್ರೆ ಅವ್ರದ ಉಸಾಬರಿ ಮಾಡೋದಾಗ್ಬಿಡ್ತೈತೆ ನೋಡ್ರಿ. ಎಲ್ಲರ ಮನೆಯೊಳಗೆ ಇದ್ದಿದ್ದ ಸೇಮ್. ಬಟ್ ಹೆಣ್ಮಕ್ಳದ್ದು ಜೀವನ ಅಂದ್ರೆ ಹಿಂಗೆ ಇರ್ತೈತ್ರಿ. ಎಲ್ಲರ ಬಗ್ಗೆನೂ ಕೇರ್ ತೊಗೋಬೇಕಾಗುತ್ತೆ, ಅದು ನಮ್ಮ ಕರ್ತವ್ಯನೂ. ನಮ್ಮ ಯಜಮಾನ್ರಿಗೆ ರೀ ಚಹಾ ಕೊಟ್ಬಿಟ್ಟು ಕುಡೀರಿ ಅಂತ ಹೇಳಿದ್ರೆ ಏನೋ ಚಿಂತೆ ಮಾಡ್ತಾ ಇರ್ತಾರೋ, ಯಾವಾಗಲೂ ಹಂಗೆ ರೀ. ಏನು ಚಿಂತೆ ಮಾಡ್ತಾರೋ, ಏನು ವಿಚಾರ ಮಾಡ್ತಾರೋ ಏನೂ ಗೊತ್ತಾಗಂಗಿಲ್ಲ. ಮತ್ತು ಕೇಳಿಬಿಟ್ರೂ ಹೇಳಂಗಿಲ್ಲ ರೀ, ಅವ್ರ ಹ್ಯಾಬಿಟ್ ಹಂಗೆ ಐತಿ. ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ದೋಸೆ ಮಾಡಿಕೊಡ್ಬೇಕಂತ ಹಂಚನ ಕಾಸಾಕಿಟ್ಟಿದ್ದೀನಿ. ಅಂದರೆ ಬೆಳಗ್ಗೆ ಇಡ್ಲಿ ಮಾಡಿ ಕೊಟ್ಟಿದ್ದೆ ಅಲ್ರಿ, ಮತ್ತು ಮಧ್ಯಾಹ್ನ ಅದೇ ಇಡ್ಲಿ ಅಂದ್ರೆ ಒಲ್ಲ ಅನ್ಸುತ್ತೆ. ನಮ್ಮ ಮನೆಯವರು ಊಟಕ್ಕೆ ಬರಲ್ಲ ಅಂತಂದರು. ಹೀಗಾಗಿ ನಾನು ಮತ್ತು ಮನು ಇದ್ದೀವಲ್ರಿ, ಮನು ಇದ್ರೆ ದೋಸೆ ತಿಂತಾನಂತ. ರೊಟ್ಟಿ ಒಲ್ಲ ಅಂತಂದಾರಿ, ರೊಟ್ಟಿ ಮಾಡಿ ಕೊಡ್ಬೇಕಂತಂದಿದ್ದೆ. ಬಟ್ ಒಲ್ಲ ಅಂದ ಕೂಡಲೇ ಇದನ್ನ ದೋಸೆ ಮಾಡ್ರೈತಂತೆ ಫಸ್ಟಿಗೆ ಟೊಮೆಟೊ ಗೊಜ್ಜು ಮಾಡಿ ಇಟ್ಟಿದ್ದೀನಿ ರೀ. ಅಂದರೆ ನನ್ನ ಮಕ್ಕಳಿಗೆ ಟೊಮೆಟೊ ಗೊಜ್ಜು ಮಾಡಿಬಿಟ್ರೆ ಚಪಾತಿ ಮತ್ತು ದೋಸಾಕ್ಕೆ ಭಾಳ ಇಷ್ಟಪಡ್ತಾರೆ. ಅದಕ್ಕೆ ಮತ್ತು ಬಾಯಿಗೆ ರುಚಿನೂ ಬರ್ತೈತಿ. ಟೊಮೆಟೊ ಗೊಜ್ಜು ಮಾಡಿ ಇಟ್ಬಿಟ್ಟು ಈಗ ದೋಸೆ ಹಾಕಿ ಕೊಡಾಕತ್ತೀನಿ ನೋಡ್ರಿ. ಈ ರೀತಿ ಹಿಟ್ಟು ಇದ್ಬಿಟ್ರೆ ನೀವು ಬಂದು ದೋಸೆ ಅಂತೂ ಮಸ್ತಾಗಿ ಮಾಡ್ಕೋಬೋದು ರೀ, ಮತ್ತು ಉತ್ತಪ್ಪನೂ ಮಾಡ್ಕೋಬೋದು. ಭಾಳ ಮಸ್ತ್ ಆಗ್ತಾವೆ. ಈಗ ನಾನು ಸ್ವಲ್ಪ ದಿಪ್ಪಗೆ ದೋಸೆ ಮಾಡತ್ತೀನಿ ನೋಡ್ರಿ. ಕ್ಯಾರೆಟ್ ತಿನ್ನಂತಂದ್ರೆ ಮನು ತಿನ್ನಂಗಿಲ್ಲ ರೀ. ಒಂದೊಂದ್ಸಲ ತಿಂತಾನೋ, ಒಂದೊಂದ್ಸಲ ಈಗ ಆರಾಮಿಲ್ಲಲ್ರಿ ತಿನ್ನಕ್ವಲ್ಲ ಅಂತ ನಾನು. ಅದಕ್ಕಂತ ಈ ರೀತಿ ದೋಸೆ ಆದ್ಮೇಲೆ ತುರಿದ್ಬಿಟ್ಟು ಹಾಕಿದ್ದೀನಿ ರೀ. ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಟು ಬೆನ್ಸ್ಕೊಂಡ್ರಾಯ್ತು. ಕ್ಯಾರೆಟ್ ಬದಲಿ ನೀವು ಪನ್ನೀರ್ ಅಥವಾ ಚೀಸ್ ಹಾಕಿಬಿಟ್ಟು ಮಾಡಿಕೊಟ್ರೂ ಇಷ್ಟ ಆಗ್ತೈತೆ ಮಕ್ಳಿಗೆ ರೀ. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗೋಸಲಿಂದ ಈ ರೀತಿ ಮಾಡೋದಷ್ಟೇ ರೀ. ಈಗ ಕ್ಯಾರೆಟ್ ಹಾಕಿ ಚಲೋತ್ನಾಗ ಬೆನ್ಸ್ಕೊಂಡ್ಬಿಟ್ಟು ಸ್ವಲ್ಪ ಟೊಮೆಟೊ ಗೊಜ್ಜು ಹಾಕಿ ಕೊಟ್ರೈತೆ ಅಂಥೇಳಿ ಹಾಕಿ ಕೊಡಾಕತ್ತೀನಿ ನೋಡಿರಿ. ಸ್ವಲ್ಪ ಹುಳಿ ಹುಳಿಯಾಗಿ ರುಚಿಯಾಗಿ ಟೇಸ್ಟ್ ಆಗುತ್ತೆ ರೀ. ಇದಕ್ಕೆ ನಾನು ಸ್ವಲ್ಪ ಏನಂತಾರೆ ಬೆಳ್ಳುಳ್ಳಿ, ಖಾರ, ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಮಾಡ್ಕೊಂಡಿದ್ರಿ. ಟೊಮೆಟೊ ಮಿಕ್ಸರ್ಗೆ ಹಾಕಿಬಿಟ್ಟು ಭಾಳ ಮಸ್ತ್ ಆಗ್ತೈತಿ. ಮನುಗೂ ದೋಸೆ ಹಾಕಿ ಕೊಟ್ಟಿದ್ದೀನಿ ರೀ. ಇನ್ನು ಸ್ಟಾರ್ಟ್ ಬಿಡಬೇಕು. ನಾನು ಮತ್ತು ಮನು ದೋಸೆ ಹಾಕ್ಕೊಂಡು ತಿನ್ನೋದ್ರಿ. ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದ್ರೆ ರೊಟ್ಟಿ ಆಕೈತಿ. ಬಟ್ ನಾವು ಅಷ್ಟೇ ಇದ್ದೀವಲ್ರಿ, ಅದಕ್ಕೆ ದೋಸೆನೇ ತಿಂದ್ರಾಯ್ತು. ಬಟ್ ನನಗೂ ಇಷ್ಟ ಆಗಂಗಿಲ್ಲ ರೀ, ಒನ್ ಟೈಮ್ ಅಷ್ಟೇ ಇಷ್ಟ ಆಗುತ್ತೆ. ಬಟ್ ಈಗ ಎಲ್ಲಿ ರೊಟ್ಟಿ ಮಾಡ್ಲಪ್ಪ ಅಂತೇಳಿ ಇದನ್ನ ಊಟ ಮಾಡತ್ತೀನಿ ನೋಡ್ರಿ. ಹಂಗೆ ಆಗುತ್ತೆ ನಾವು ಹೆಣ್ಮಕ್ಳ ಜೀವನನ ಹಂಗೆ ರೀ. ಅಂದ್ರೆ ನಮ್ಮ ಸ್ಲೆಂದ ಮಾಡ್ಕೊಳಕ್ಕೆ ಆಗಂಗಿಲ್ಲ ರೀ. ಬೇರೆದವ್ರು ಯಾರಾದರೂ ಕೇಳಿಬಿಟ್ರೆ ಕೊಡ್ತೀವಿ. ಈಗ ಮನು ನಾನು ಕೂಡಿ ಊಟ ಮಾಡತ್ತೀವಿ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ದೋಸೆ. ಈಗ ಟೈಮ್ 6 ಗಂಟೆ ಆಗಿ ಹೋಗೈತೆ ನೋಡ್ರಿ. ಅಂದರೆ 6:30 ಆಗಿರಬೇಕು. ಕೆಲಸ ಮುಗಿಸ್ಬಿಟ್ಟು ಕಸ ಹುಡುಗಿ ಕೈಕಾಲು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಾತೀನಿ ನೋಡ್ರಿ. ದೀಪ ಹಚ್ಬಿಟ್ಟು ಚಹಾ ಮಾಡಿಕೊಡ್ಬೇಕು ಮನುಗೆ ಮತ್ತು ನನಗೆ ಚಹಾ ಮಾಡ್ಕೋಬೇಕ್ರಿ. ಫಸ್ಟಿಗೆ ದೇವ್ರಿಗೆ ದೀಪ ಹಚ್ಬಿಡ್ತೀನಿ. ಅಂದರೆ ದೇವ್ರ ಮುಂದೆ ದೀಪ ಹಚ್ಚಿ ಧೂಪನ ಬೆಳಗ್ಬಿಟ್ಟು ಇನ್ನು ಚಹಾ ಮಾಡ್ಬೇಕ್ರಿ. ಮಕ್ಳಿಗೆ ಹುಷಾರಿರ್ಲಿಕ್ಕಂದ್ರೆ ನನಗೆ ದೊಡ್ಡ ಟೆನ್ಷನ್ ಆಗುತ್ತೆ ರೀ. ಎಲ್ಲ ತಾಯಂದಿರಿಗೆ ಹಂಗೆ ರೀ. ಮಕ್ಳಿಗೆ ಆರಾಮಿರ್ಲಿಕ್ಕಂದ್ರೆ ಅದಂತಾರಲ್ಲ ಅಷ್ಟು ಟೆನ್ಷನ್ ಆಗುತ್ತೆ. ಮತ್ತು ಸಮಾಧಾನ ಇರೋಂಗಿಲ್ಲ ರೀ. ಅವ್ರಿಗೆ ಯಾವಾಗ ಆರಾಮಾಗುತ್ತಪ್ಪ ಅಂತ ಅನಿಸುತ್ತೆ. ಪಟ್ ಅಂಥೇಳಿ ಆರಾಮಾಗ್ಬಿಟ್ರೆ ಚಲೋ ಅನಿಸ್ತೈತಿ. ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿದ್ದೆ, ಜಲ್ದಿ ಬರ್ರಿ ದವಾಖಾನೆ ತೋರಿಸ್ಕೊಂಬರಾಕತ್ರಿ ಅಂತೇಳಿ. ಹ್ಞೂ ಅಂತ ಅಂದಾರಿ. 7:15 ಬರ್ತೀನಿ ಅಂತ ಅಂದಾರು. ಬಂದ ಕೂಡಲೇ ತೋರಿಸ್ಕೊಂಬರ್ತೀನಿ ಅಂತ ಹೇಳ್ಯಾರು. ಅಂದರೆ ಇಂಜೆಕ್ಷನ್ ಮಾಡ್ಕೊಂಬಂದುಬಿಟ್ರೆ ಜಲ್ದಿ ಆರಾಮಾಗುತ್ತೆ ರೀ. ಸ್ವಲ್ಪ ಜ್ವರನೂ ಕಮ್ಮಿ ಆಗ್ತಾವೆ ಮತ್ತು ನೆಗಡಿನೂ ಕಮ್ಮಿ ಆಗ್ತೈತಿ. ಕಫ ಆಗ್ಬಿಟ್ಟೈತೆ ಜಾಸ್ತಿ. ಹೀಗಾಗಿ ಈಗ ಚಾನು ರೆಡಿ ಮಾಡಿದೆ ನೋಡ್ರಿ. ಚಹಾ ಅಷ್ಟು ಮನಗೆ ಕೊಟ್ಟು ನಾನು ಕುಡಿದು ಬಿಡ್ಬೇಕಂತ ಚಹಾ ಮಾಡ್ಕೊಂಡು ಮನಗೆ ಕೊಡಾಕತ್ತೀನಿ ನೋಡ್ರಿ. ಕರೆಂಟ್ ಹೋಗ್ಬಿಟ್ಟು ಕರೆಕ್ಟ್ ಟೈಮ್ಗೆ ಮನಗೆ ಚಹಾ ಕೊಡೋದಕ್ಕೆ ಕರೆಂಟ್ ಹೋದು. ನಮ್ಮ ತನು ಇದ್ರೆ ಈಗ ಬಂದಾಳ ನೋಡ್ರಿ. ಅಂದರೆ 8 ಗಂಟೆ ಆಗಿ ಹೋಗಿತ್ತು. ಬಂದುಬಿಟ್ಟು ದೋಸೆ ಹಾಕ್ಕೊಂಡು ತಿನ್ನಾಕತ್ತಾವ್ರಿ. ತನೊಂದು ಟೆನ್ಷನ್ ಅನ್ಸಂಗಿಲ್ಲ ರೀ. ಒಂದೊಂದು ಟೈಮ್ದಾಗ ತಾನೇ ಮಾಡ್ಕೊಂಡ್ಬಿಟ್ಟು ತಿಂತಾಳು ಮಾಡ್ಬೇಕನ್ನೋ ಮನಸ್ಸಿದ್ದಾಗ. ಬಟ್ ಒಂದೊಂದು ಸಲ ಯಾವಾಗಾದ್ರೂ ಅದು ಮಾಡಿಕೊಡ್ರಿ ಇದು ಮಾಡಿಕೊಡ್ರಿ ಅಂತ ಕೇಳ್ತಾಳು. ಬಟ್ ಎಲ್ಲ ರೆಡಿ ಇದ್ಬಿಟ್ರೆ ದೋಸೆ ಆಗಲಿ ಮತ್ತು ಹಿಂಗೆ ಏನಾದರೂ ಅನ್ನ ಇದ್ರೆ ಅದನ್ನ ಒಗ್ಗರಣೆ ಹಾಕ್ಕೊಂಡು ತಿಂತಾವ್ರಿ. ತನ್ನೊಂದು ಅಷ್ಟು ಟೆನ್ಷನ್ ಅನ್ಸಂಗಿಲ್ಲ.
ಈಗ ತನು ದೋಸೆ ಹಾಕ್ಕೊಂಡು ತಿನ್ನಾಕತ್ತಿದ್ಲಲ್ಲ, ನಾನು ರೊಟ್ಟಿ ಮಾಡತ್ತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ರೊಟ್ಟಿ ಬೇಕಂತ. ಮತ್ತು ಅನ್ನ ಮಾಡಿಬಿಟ್ರೆ ಅವ್ರಿಗೆ ಹೊಟ್ಟೆ ತುಂಬಂಗಿಲ್ಲ ರೀ. ಮತ್ತು ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ, ಹೀಗಾಗಿ ರೊಟ್ಟಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಬೇಕಂತ ಹೇಳಿ ಟೊಮೆಟೊ ಗೊಜ್ಜು ಮಧ್ಯಾಹ್ನ ಮಾಡಿದ್ದಿನ ಐತೆ. ಅದಕ್ಕೆ ರೊಟ್ಟಿ ಒಂದು 4 ರೊಟ್ಟಿ ಮಾಡಿ ಕೊಟ್ರೈತಂತ ರೊಟ್ಟಿ ಮಾಡಾಕ್ತೀನಿ ನೋಡ್ರಿ. ನಮ್ಮ ಮಂದಿಗೆ ಹೆಂಗೆ ಗೊತ್ತೇನ್ರಿ, ರೊಟ್ಟಿ ಆಗಲಿ ಚಪಾತಿ ಆಗಲಿ ಒಂದು ಟೈಮ್ ತಿನ್ಲಿಕ್ಕಂದ್ರೆ ಅವ್ರಿಗೆ ಏನೋ ಕಳ್ಕೊಂಡಂಗೆ ಆಗ್ಬಿಡ್ತೈತಿ. 3 ಹೊತ್ತು ಅನ್ನ ಕೊಟ್ಬಿಟ್ರೆ ಅದೇ ಅಂತಾರಲ್ಲ, ಎದೆ ಹೊಡ್ಕೊಂಡ್ಬಿಡ್ತಾರೆ ಅವರು, ಆ ಥರ ಆಗ್ತೈತಿ. ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ ರೀ. ನನಗೂ ಅಷ್ಟೇ ಒಂದು ಟೈಮ್ ಆದ್ರೆ ರೊಟ್ಟಿ ಅಥವಾ ಚಪಾತಿ ತಿಂದಾಗನೇ ಹೊಟ್ಟೆ ಫುಲ್ ಅನ್ಸುತ್ತೆ ರೀ. ಇಲ್ಲಾಂದ್ರೆ ಹೊಟ್ಟೆ ಖಾಲಿ ಮತ್ತು ಹಗಲೆ ಮಗಲೆ ಹೊಸು ಆದಂಗೆ ಆಗ್ತೈತಿ. ಅಂದ್ರೆ ಮೇಲೆ ರೀ ಹೊಸು ಆಗ್ತಾ ಇರ್ತೈತಿ. ಈ ಕಡೆ ಹಿಟ್ಟನ್ನು ಕಲಿಸ್ಕೊಂಡೆ ನೋಡ್ರಿ. ಸ್ವಲ್ಪ ಜಿಗಿಟ್ ಇದ್ದಿತ್ತಿಲ್ಲ ಹಿಟ್ಟು, ಹೀಗಾಗಿ ಸ್ವಲ್ಪ ಜಿಗಿ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡೆ ರೀ. ಇಲ್ಲಿ ಗ್ಯಾಸ್ ಮೇಲೆ ಅಂದರೆ ಗ್ಯಾಸ್ ಕಟ್ಟಿ ಮೇಲೆ ರೊಟ್ಟಿ ಮಾಡೋದು ದೊಡ್ಡ ಕಷ್ಟ ಅನ್ಸಾಕತ್ತೈತಿ ನನಗೆ. ಯಾಕಂದರೆ ಸಣ್ಣ ಐತಲ್ರಿ, ಮತ್ತು ಇದು ಗ್ಯಾಸ್ ಕಟ್ಟಿ ಅಷ್ಟೊಂದು ನೀಟಾಗಿಲ್ಲರಿ, ಸ್ವಲ್ಪ ಗಲೀಜು ಅನ್ನಿಸ್ತೈತಿ. ಅಂದ್ರೆ ಏನು ಫಸ್ಟ್ ಇದ್ದವ್ರು ಏನು ಮಾಡ್ಯಾರೇನೋ ಗೊತ್ತಿಲ್ಲ ರೀ. ಅದಕ್ಕೆ ಅದು ಕಲ್ಲು ಇತ್ತಲ್ಲ, ರೊಟ್ಟಿ ಮಾಡೋ ಕಲ್ಲು, ಅದ್ರ ಮೇಲೆ ಹಿಟ್ಟು ಕಲಿಸ್ಕೊಂಡ್ಬಿಟ್ಟು ರೊಟ್ಟಿ ಮಾಡತ್ತೀನಿ ನೋಡ್ರಿ. ತನಗೂ ದೋಸೆ ಹಾಕೋದು ಮುಗೀತು. ಅಂದ್ರೆ ಆಕಿನೇ ಹಾಕೊಂಡಿದ್ಲಿ ರೀ, ನಾನು ಬೆನ್ಸಾಕತ್ತೀನಿ. ಆಕಿ ತನಗೆ ಕೊಟ್ಬಿಟ್ಟು ರೊಟ್ಟಿ ಮಾಡ್ಕೋಬೇಕ್ರಿ. ದೋಸೆ ತೆವಿ ಮೇಲೆ ರೊಟ್ಟಿ ಮಾಡೋದು. ಅಂದ್ರೆ ಒಂದು ಸ್ವಲ್ಪ ಇದ್ಬಿಟ್ರೆ ಏನು ಆಗಂಗಿಲ್ಲ ರೀ. ಮತ್ತು ದೋಸೆ ಹೇಳ್ತಾವು. ಮತ್ತು ಜಾಸ್ತಿ ರೊಟ್ಟಿ ಮಾಡಿಬಿಟ್ರೆ ದೋಸೆ ಹೇಳಂಗಿಲ್ಲ. ಅದಕ್ಕೆ ಒಂದು 4-5 ಅಷ್ಟೇ ಮಾಡ್ಕೋದಿತ್ತಲ್ಲ, ಇದ ತವಿ ಮೇಲೆ ಮಾಡ್ರೈತಂತ ಮಾಡತ್ತೀನಿ ನೋಡ್ರಿ. ನೀವು ಅಂತಿರ್ಬೇಕು, ಅಕ್ಕ ರೊಟ್ಟಿ ಮಾಡತ್ತೀರಿ ದೋಸೆ ಹೇಳ್ತಾವೆ ಇಲ್ಲ ಅಂತೇಳಿ. ಒಂದು ದೋಸೆ ಸ್ವಲ್ಪ ಹತ್ಕೊಂಡಂಗೆ ಆಗ್ತೈತ್ರಿ, ನೆಕ್ಸ್ಟ್ ದೋಸೆ ಚಲೋತ್ನಾಗ ಬರ್ತೈತಿ. ನಾನು ಯಾವಾಗಲೂ ಸ್ವಲ್ಪ ರೊಟ್ಟಿ ಇದ್ಬಿಟ್ರೆ ಹಿಂಗೆ ಮಾಡ್ಕೊತೀನಿ. ಅಂದರೆ ದೋಸೆ ಮಾಡಾಕತ್ತಿದ್ದೆ ಮತ್ತು ರೊಟ್ಟಿ ಬೇಕಲ್ರಿ ನಮ್ಮ ಮನೆಯವ್ರಿಗೆ ಯಾವಾಗಲೂ. ಆವಾಗ ಒಂದು 4 ರೊಟ್ಟಿ ಮಾಡ್ಕೊಂಬಿಡ್ತೀನಿ. ಈಗ ಒಂದು 4-5 ರೊಟ್ಟಿ ಮಾಡಿದ್ದೀನಿ ನೋಡ್ರಿ. ಚಲೋ ಹೇಳ್ತಾವೆ, ಹಾಗೇನು ಹತ್ಕೊಳಂಗಿಲ್ಲ ರೀ ದೋಸೆ. ಈಗ ರೊಟ್ಟಿ ಎಲ್ಲ ಮಾಡೋದು ಮುಗೀತು ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೋಬೇಕು. ನಮ್ಮ ಮನೆಯವ್ರಿಗೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೊಟ್ಟಿ ಕೊಡೋದು. ಅಂದರೆ ಟೊಮೆಟೊ ಗೊಜ್ಜು ಐತಲ್ಲ, ಸ್ವಲ್ಪ ಖಾರ ಇದ್ದಿದ್ರೆ ಚಲೋ ಆಗ್ತೈತೆ ಅಂತ ಮಾಡ್ಕೊಳಕತ್ತಿದ್ದು. ಮೆಣ್ಸಿನ್ಕಾಯಿ ಖಾರ ಇಲ್ಲ ರೀ, ಭಾಳ ಸಪ್ಪಗದಾವು. ಮೊನ್ನೆ ಹುರಿದು ಕೊಟ್ಟಿದ್ದೆ ಆದ್ರೆ ಉಪ್ಪು ಹಾಕಿಬಿಟ್ಟು ಇಷ್ಟಪಟ್ಟಿದ್ರು, ಅದಕ್ಕಂತ ಇದ್ರದ್ದು ಚಟ್ನಿ ಮಾಡಿ ಕೊಟ್ರೈತೆ ಅಂಥೇಳಿ ಈಗ ಮೆಣ್ಸಿನ್ಕಾಯಿನೂ ಸ್ವಲ್ಪ ತುಂಬ ತೊಗೊಂಡು ಮುರ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು ಮತ್ತು ಕೊತ್ತಂಬರಿ, ಜೀರಿಗೆ ಹಾಕಿ ಕುಟ್ಬಿಟ್ರೈತ್ರಿ. ಬಿಸಿ ರೊಟ್ಟಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದ್ರೆ ಮಸ್ತ್ ಹತ್ತೈತಿ, ಅಂದ್ರೆ ಟೇಸ್ಟ್ ಹತ್ತೈತ್ರಿ. ಈಗ ಚಟ್ನಿನೂ ರೆಡಿ ಐತಿ ನೋಡ್ರಿ. ಸ್ವಲ್ಪ ಐತಂತ ಇದ್ರೊಳಗನ ಕುಟ್ಕೊಂಡ್ಬಿಟ್ಟೆ. ಈಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಬಿಟ್ಟು ನಾನು ಊಟ ಮಾಡತ್ತೀನಿ ನೋಡ್ರಿ. ಒಂದು ರೊಟ್ಟಿ ತಿಂದ, ಒಂದು ದೋಸೆ ತಿಂದ ರೀ. ಒಲ್ಲನಾಕತ್ತಿದ್ದ, ಸ್ವಲ್ಪ ತಿನ್ನಪ್ಪ ಅಂತೇಳಿ ಬೆದರ್ಸನ ಅವನು ಊಟ ಮಾಡ್ದ ರೀ. ದವಾಖಾನೆ ತೋರಿಸ್ಕೊಂಡು ಬಂದಾರು. ಈಗ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೊ ಅಂತ ಹೇಳಿದ್ದೀನಿ. ಈಗ ನಾನು ಊಟ ಮಾಡತ್ತೀನಿ ನೋಡ್ರಿ. ಮಸ್ತಾಗಿ ಹಸಿಮೆಣ್ಸಿನ್ಕಾಯಿ ಚಟ್ನಿ, ಒಂದು ರೊಟ್ಟಿ ಊಟ ಮಾಡಿದ್ರೆ ಸ್ವಲ್ಪ ಹೊಟ್ಟೆ ಫುಲ್ ಅನ್ಸುತ್ತೆ. ಮತ್ತು ನೀರು ಖಾಲಿ ಆಗಿದ್ದು ರೀ ಇವತ್ತು ಮನೆಯೊಳಗೆ. ಅಂದರೆ ಸಿಂಟ್ಯಾಕ್ಸ್ನಾಗ ನೀರು ಇದ್ದಿತ್ತಲ್ಲ, ಇಲ್ಲಿ ನೀರು ಹಚ್ಚೋದು ಇಷ್ಟು ಕಷ್ಟ ಆಗೈತಲ್ಲ. ಅದು ಸರಿಯಾಗಿ ಅದಕ್ಕೆ ವಯರು ಇಲ್ಲ ರೀ, ಏನೂ ಇಲ್ಲ. ಮತ್ತು ಅವ್ರು ಓನರ್ ಕೇಳಿಬಿಟ್ರೆ ನೀವೇ ಏನು ಸಜ್ಜು ಮಾಡ್ಕೋರಿ ಅಂತ ಹೇಳ್ಯಾರು. ಹೀಗಾಗಿ ನಮ್ಮ ಮನೆಯವರು ಒಂದು ದೊಡ್ಡ ವಯರ್ ತೊಗೊಂಬಿಟ್ಟು ಅದಕ್ಕೆ ಏನೋ ಮಾಡತ್ತಾರೆ. ಮೊನ್ನೆ ಒಂದು ಸಲ ಅಂದ್ರೆ ಬಂದ ಮೇಲೆ ಎರಡನೇ ಸಲ ಇದು ನೀರು ಹಚ್ಚಾಕತ್ತಿದ್ದು. ಬಟ್ ನಮಗಂತೂ ಬರೋಂಗಿಲ್ಲ ರೀ. ಇವತ್ತು ಮಧ್ಯಾಹ್ನ ನೀರು ಖಾಲಿ ಆಗಿದ್ದು. ಬಟ್ಟೆ ಬಾಂಡೆ ಎಲ್ಲ ಹಂಗೆ ಅದಾವ್ರಿ, ಯಾವುದೂ ಮಾಡಿಲ್ಲ. ಈಗ ನೀರು ಹಚ್ಚಿದ ಮೇಲೆ ಬಾಂಡೆ ಮತ್ತು ಅರ್ಬಿ ತೊಳಿಬೇಕು ನೋಡ್ರಿ. ನಮ್ಮ ತನು ಬಾಂಡೆ ತೊಳಿತೀನಂತೇಳಿ ನಾನು ಅರ್ಬಿ ತೊಳ್ಕೊಬೇಕು. ಮತ್ತು ತೊಳಿಸಿಟ್ಟಿರಿನಲ್ರಿ, ವಾಸ ಬಂದುಬಿಡ್ತಾವೆ. ಅದಕ್ಕೆ ಈ ನೀರು ಹಚ್ಚಿದ ಮೇಲೆ ಅರ್ಬಿ ತೊಳಿಬೇಕು. ಇಷ್ಟು ಟೆನ್ಷನ್ ಆಕತ್ತೈತಲ್ರಿ, ಒಂದಾದ್ಮೇಲೆ ಒಂದು ಟೆನ್ಷನ್. ಅಂದರೆ ಇವತ್ತು ಮಧ್ಯಾಹ್ನ 12 ಗಂಟೆಕನ ಖಾಲಿ ಆಗಿದ್ದು. ಅರ್ಬಿ ತೊಳಿಬೇಕಂತ ಅಂದ್ಕೊಂಡೆ, ಬಟ್ ನೀರು ಖಾಲಿ ಆಗಿದ್ದು ಅಂತ ಹಂಗೆ ಬಿಟ್ಟೆ ರೀ. ಈಗ ನಮ್ಮ ಮನೆಯವರು 9:30 ಆಗಿತ್ತು ರೀ, ಅವಾಗ ನೀರು ಹಚ್ಚಾಕತ್ತಿದ್ರು. ಮತ್ತು ಮಳೆನೂ ಸಣ್ಣ ಬರಾಕತ್ತಿತ್ತು. ಬಟ್ ಓನರು ಏನು ಜವಾಬ್ದಾರಿನೇ ತೊಗೊಳಲ್ಲ ರೀ. ಮತ್ತು ಬಾಡಿಗೆ ಮಾತ್ರ ಕರೆಕ್ಟ್ ಟೈಮ್ಗೆ ಕೊಡಬೇಕು. ಎಲ್ಲರೂ ಹಾಗೆ ಮಾಡ್ತಾರೇನಪ್ಪ, ಮತ್ತು ನಮಗೆ ಕಾಡ್ತಾರೇನಂತ ಅನ್ಸುತ್ತೆ ಒಂದೊಂದು ಸಲ. ಸಿಟ್ಟೂ ಬರ್ತೈತಿ, ಬಟ್ ಏನು ಮಾಡೋದ್ರಿ, ಎಲ್ಲ ನಮ್ಗೆ ಕಾಡಾಟ ಹತ್ಬಿಟ್ಟೈತಿ. ಒಂದಾದ್ಮೇಲೆ ಒಂದು ಏನು ಮಾಡೋದು. ಈಗ ನೀರು ಹಚ್ಬಿಟ್ಟು ಇಲ್ಲಿಂದ ಒಂದು ಎಷ್ಟು 100 ಫೂಟ್ ವಯರ್ ಇದ್ದಿರ್ಬೇಕು ರೀ. ಅದನ್ನೆಲ್ಲ ಜೋಡಿಸ್ಬಿಟ್ಟು ಇಟ್ಟಾರು. ಈಗ ಪಿನ್ ಹಾಕಿಬಿಟ್ಟು ಮ್ಯಾಲೆ ಹೋಗಿ ನೋಡ್ಕೊಂಬ ಅಂತಂದ್ರು. ಮತ್ತೆ ಈಗ ಮ್ಯಾಲೆ ಹೋಗಿ ನೋಡಾಕತ್ತೀನಿ ನೋಡ್ರಿ. ಅಂದರೆ ಸಿಂಟ್ಯಾಕ್ಸ್ ಒಳಗೆ ನೀರು ಬೀಳಾಕತ್ತಾವಿಲ್ಲ, ಮತ್ತು ವಾಲ್ ಚೇಂಜ್ ಮಾಡ್ಬೇಕಂತ ಬಂದಿದ್ದೀನಿ ರೀ. ನಾವೊಂದರನ್ನ ಕೆಳಗಡೆ ನಿಂತ್ಬಿಟ್ಟು ನೋಡಾಕತ್ತಿಲ್ಲ ಅಂತೇಳಿ ಕೇಳಾಕತ್ತಿದ್ರು. ಬರಾಕತ್ತಾವ ನೀರಂತೇಳಿ ಬರಾಕತ್ತಾವ ಅಂತ ಹೇಳಿದೆ ರೀ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು.
ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.